ಸಿಲಿಕಾನ್ ಸಿಟಿಯಲ್ಲಿ ಎಲ್ಪಿಜಿ ಸಮಸ್ಯೆ ಹೆಚ್ಚಳವಾಗಿದ್ದು ಆಟೋ ಗ್ಯಾಸ್ ಸ್ಟೇಷನ್ಗೆ ಪೊಲೀಸ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಕೃಷ್ಣಾ ಆಟೋ ಗ್ಯಾಸ್ ಸ್ಟೇಷನ್ಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಎಲ್ಪಿಜಿ ಸಮಸ್ಯೆ ಹೆಚ್ಚಳವಾಗಿದೆ. ಆಟೋ ಗ್ಯಾಸ್ ಸ್ಟೇಷನ್ಗೆ ಪೊಲೀಸ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಕೃಷ್ಣಾ ಆಟೋ ಗ್ಯಾಸ್ ಸ್ಟೇಷನ್ಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಶೇಷಾದ್ರಿಪುರಂನ ಸಂಚಾರ ಪೊಲೀಸರು ನೋಟಿಸ್ ಅನ್ನು ಹೊರಡಿಸಿದ್ದಾರೆ. ರಸ್ತೆಗಳಲ್ಲಿ ಆಟೋಗಳು ನಿಲ್ಲೋದ್ರಿಂದ ಸಂಚಾರ ದಟ್ಟಣೆ ಉಂಟಾಗ್ತಾ ಇದೆ. ಇದರಿಂದ ಸುಗಮ ಸಂಚಾರಕ್ಕೆ ಭಾರಿ ತೊಂದರೆಯಾಗ್ತಾ ಇದೆ. ಆಟೋಗಳ ನಿಲುಗಡೆಗೆ ಪ್ರತ್ಯೇಕವಾದಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಿ. ಕೃಷ್ಣಾ ಆಟೋ ಗ್ಯಾಸ್ ಸ್ಟೇಷನ್ಗೆ ಪೊಲೀಸರು ನೋಟಿಸ್ ಅನ್ನ ಕೂಡ ನೀಡಿರುವಂತದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅಂದ್ರೆ ಇಂತಿಂತ ಸಮಯದಲ್ಲಿ ಈ ರೀತಿಯ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಬಂಕೆ ಬರ್ತಕ್ಕಂಥ ಆಟೋಗಳು ರಸ್ತೆಯಲ್ಲಿ ನಿಲ್ತಾ ಇದೆ. ಇದರಿಂದ ಸ್ಥಳೀಯರು ಮತ್ತು ಪಾದಚಾರಿಗಳಿಗೆ ಭಾರಿ ಸಮಸ್ಯೆ ಆಗ್ತಾ ಇದೆ. ತಮ್ಮ ಸ್ಟೇಷನ್ನಲ್ಲೇ ಆಟೋಗಳ ನಿಲುಗಡೆಗೆ ಪ್ರತ್ಯೇಕವಾದಂತಹ ವ್ಯವಸ್ಥೆ ಮಾಡಬೇಕು ಅಂತ ನೋಟಿಸ್ ಅನ್ನು ಹೊರಡಿಸಿರುವಂತಹ ನೋಟಿಸ್ ಪ್ರತಿಯನ್ನ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ ದೂರವಾಣಿ ಸಂಪರ್ಕದಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಈಗಾಗಲೇ ನೋಡಿ ಆಟೋದಲ್ಲಿ ಅಂದ್ರೆ ಆಟೋ ಚಾಲಕರಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ಒಂದು ಕಡೆ ಬೆಲೆ ಏರಿಕೆ ಆಗಿರುವಂತದ್ದು, ಇನ್ನೊಂದು ಕಡೆ ಬಂಕ್ಗಳಿಗೂ ಕೂಡ ಬಿಸಿ ಮುಟ್ಟಿಸಿರುವಂತದ್ದು ಸಂಚಾರ ಪೊಲೀಸರು ಅಂತಾನೆ ಹೇಳ್ಬೋದು. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಕುರಿತಂತೆ? ಕಾವ್ಯ, ಏನಂದ್ರೆ ಕಳೆದ 2 ದಿನಗಳಿಂದ ಏನು ಗ್ಯಾಸ್ ಅಭಾವದಿಂದ ಆಟೋ ಚಾಲಕರು ಕಂಗಾಲಾಗಿರುವಂತದ್ದು. ಮತ್ತೆ ಏನು ಆ ಬಂಕ್ ಮುಂದೆ ಬೆಳಗ್ಗೆ ಅಂದ್ರೆ ರಾತ್ರಿ ಆಯ್ತು ಬೆಳಗ್ಗೆ ಆಯ್ತು ಕ್ಯೂ ಇದ್ದೇ ಇರುತ್ತೆ. ಯಾಕೆಂತ ಹೇಳಿದ್ರೆ ಅಷ್ಟು ಅಭಾವ ಬಂದಿರುವಂತದ್ದು. ಮತ್ತೆ ಏನು ಆಟೋ ಚಾಲಕರಿಗೆ ಇದುವರೆಗೂ ಕೂಡ ಗ್ಯಾಸ್ ಸರಿಯಾದ ರೀತಿಯಲ್ಲಿ ಪೂರೈಕೆ ಆಗ್ತಾ ಇಲ್ಲ. ಈ ಒಂದು ಕಾರಣದಿಂದ ಏನು ರಸ್ತೆ ಬದಿಯಲ್ಲಿ ಕ್ಯೂಗಳು ಹೆಚ್ಚಾಗ್ತಾ ಇರುವಂತದ್ದು. ಇದನ್ನ ತಪ್ಪಿಸ್ಲಿಕ್ಕೆ ಈಗ ಏನು ಸಂಚಾರಿ ಪೊಲೀಸರು ಕೂಡ ಈಗ ಮುಂದಾಗಿರುವಂತದ್ದು. ಏನು ಗ್ಯಾಸ್ ಸ್ಟೇಷನ್ಗಳಿದೆ ಆ ಸ್ಟೇಷನ್ಗಳಿಗೆಲ್ಲವೂ ಕೂಡ ಒಂದು ನೋಟಿಸ್ ಅನ್ನ ಕೊಡ್ತಾ ಇರುವಂತದ್ದು. ಸದ್ಯ ಈಗ ನಮ್ಗೆ ಲಭ್ಯವಾಗಿರುವಂತದ್ದು ಶೇಷಾದ್ರಿಪುರಂ ಏನು ಗ್ಯಾಸ್ ಸ್ಟೇಷನ್ ಇದೆ, ಆ ಒಂದು ಗ್ಯಾಸ್ ಸ್ಟೇಷನ್ಗೆ ಶೇಷಾದ್ರಿಪುರಂ ಪೊಲೀಸರು ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ರಸ್ತೆ ಬದಿಯಲ್ಲಿ ಅಂದ್ರೆ ಕ್ಯೂ ಅನ್ನ ನಿಲ್ಸಿ ಗ್ಯಾಸ್ ಅನ್ನ ತುಂಬಿಸುವಂತ ಕೆಲಸವನ್ನ ಮಾಡಬಾರ್ದು. ನೀವು ನಿಮಗೆ ಅಗತ್ಯ ಇರುವಷ್ಟು ಜಾಗವನ್ನ ಮಾಡ್ಕೊಂಡು ಅಲ್ಲಿ ನೀವು ವ್ಯವಸ್ಥೆಯನ್ನ ಮಾಡ್ಕೊಂಡು ಆಟೋಗಳು ಕ್ಯೂ ನಿಲ್ಲಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು. ಅದನ್ನ ಬಿಟ್ಟು ರಸ್ತೆಯಲ್ಲಿ ಇಟ್ಟರೆ ನಾವು ಸರಿಯಾದ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ ಅಂತ ಹೇಳಿ ಒಂದು ನೋಟಿಸ್ ಅನ್ನ ಕೊಟ್ಟು, ಅಂದ್ರೆ ಸಂಚಾರ ದಟ್ಟಣೆಯನ್ನ ಹೆಚ್ಚಾಗ್ತಾ ಇರುವ ಕಾರಣದಿಂದ ಅದನ್ನ ಕಡಿಮೆ ಮಾಡಬೇಕು ಮತ್ತೆ ಸುಲಭವಾಗಿ ಸಂಚಾರಗಳು ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಕ್ರಮವನ್ನ ಕೈಗೊಂಡಿರುವಂತದ್ದು. ಥ್ಯಾಂಕ್ ಯು ಸಂಜಯ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.